ಹಾಯ್ ಹಲೋ, ನಾನು ನಿಮ್ಮ ರಂಜಿತಾ ನವೀನ್, ಮೆಹಂದಿ ಆರ್ಟಿಸ್ಟ್, ನೇಲ್ ಆರ್ಟಿಸ್ಟ್ ಮೈಸೂರಿಂದ. ನನ್ನ ಇವತ್ತಿನ ನೇಲ್ ಆರ್ಟ್ ಅಂಡ್ ಮೆಹಂದಿ ಬುಕ್ಕಿಂಗ್ ಇದ್ದು ಟಿ ನರಸೀಪುರ ಕಲ್ಕೊಂಡದಲ್ಲಿ. ನಾನು ಹಾಸ್ಪಿಟಲಲ್ಲಿ ವರ್ಕ್ ಮಾಡಬೇಕಾದ್ರೆ ಇವಳು ನನ್ನ ಕೋಲಿಗು ಆ್ಯಂಡ್ ಇವಳು ಎಂಗೇಜ್ಮೆಂಟಲ್ಲೂ ನಾನೇ ಮೆಹಂದಿ ಬಿಟ್ಕೊಟ್ಟಿದ್ದೆ. ಬ್ರೈಡ್ ನಂಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದೇನಪ್ಪ ಅಂದರೆ ನನಗೆ ಹಳದಿ ಶಾಸ್ತ್ರ ಮಾಡ್ತಾರೆ, ನೈಟೇ ಮೆಹಂದಿ ಬಿಟ್ಕೊಡಿ ಅಕ್ಕ, ಹಳದಿ ಎಲ್ಲ ಆದಮೇಲೆ. ನನಗೆ ಕೆಲಸ ಇದ್ದಿದ್ದರಿಂದ ಒಂದು ಸ್ವಲ್ಪ ಬೇಗ ಹೊರಡಕ್ಕಾಗಲಿಲ್ಲ. ನೈಟ್ 7:30 ಮನೆ ಬಿಟ್ಟೆ. ಬಸ್ಸಲ್ಲಿ ಹೋಗಿದ್ದು ಬರೋಣ ಅಂದರೆ ಅದ್ರ ನಾಳೆ ಅರ್ಲಿ ಮಾರ್ನಿಂಗ್ 8:30ಗೆ ಪಾಲೇಳಿ ಪಂಪ್ ಹೌಸಲ್ಲಿ ನೇಲ್ ಆರ್ಟ್ ಬುಕ್ಕಿಂಗ್ ಇತ್ತು. ಬಸ್ಸಲ್ಲಿ ಹೋದ್ರೆ ಅದು ನಾಳೆ ವರ್ಕ್ಗೆ ಎಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೋ, ಇನ್ ಟೈಮ್ಗೆ ಹೋಗೋಕ್ಕಾಗಲ್ವೋ ಅಂತ ನಾನು ಗಾಡಿಲೇ ಹೊರಟ್ಬಿಟ್ಟೆ. ನಾನು ಚಿಕ್ಕವಳಿದ್ದಾಗ ಹೊರಗಡೆ ನೈಟ್ ಟೈಮ್ ಓಡಾಡೋಕ್ಕೆ ಹೆದರ್ಕೋತಾ ಇದ್ದೆ. ಬಟ್ ಈ ಪ್ರೊಫೆಷ್ನಲಿಗೆ ಬಂದಮೇಲೆ ನಾನು ಎಷ್ಟೊತ್ತಂದು ರಾತ್ರಿಲಿ ಅಂದ್ರೂ ನಾನು ಒಬ್ಳೊಬ್ಳೇ ಓಡಾಡ್ತಿದ್ದೀನಿ. ನಾನು ಮನೆ 7:30 ಬಿಟ್ಟು ಕಲ್ಕುಂದ ಟಿ ನರಸೀಪುರ ಲೊಕೇಶನ್ಗೆ 9 ಗಂಟೆಗೆ ರೀಚ್ ಆದೆ. ಶಾರ್ಟ್ಕಟ್ ರೂಟಲ್ಲಿ ಹೋಗಿದ್ದಿದ್ರೆ ಬೇಗನೆ ರೀಚ್ ಆಗ್ತಾ ಇದ್ದೆ, ಬಟ್ ನಾನು ಮೇನ್ ರೋಡಿಂದಾನೇ ಹೋದೆ. ಈ ಹಳ್ಳಿಗಳಲ್ಲಿ ಒಂದೂರು ಸಿಕ್ಕಿದ್ರೆ ಇನ್ನೊಂದು ಊರಿಗೆ ಒಂದಷ್ಟು ಜಮೀನುಗಳಿರುತ್ತೆ, ಮಧ್ಯದಲ್ಲಿ ಯಾವುದೇ ಲೈಟ್ಸ್ ಕೂಡ ಇರಲ್ಲ. ಇವನ್ ಒಬ್ಳೆ ಹೋಗ್ಬೇಕಾದ್ರಂತೂ ನಿಜವಾಗ್ಲೂ ಜೀವ ಬಾಯಿಗೆ ಬಂದಿತ್ತು. ನಾನು ಲೊಕೇಶನ್ಗೆ 9 o'clock ರೀಚ್ ಆಗಿದ್ದೆ, ಬಟ್ ಇನ್ನೂ ಹಳದಿ ಮುಗ್ದಿರಲಿಲ್ಲ. ಊಟ ಎಲ್ಲ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ 11:30 ಆಯಿತು. ನೇಲ್ ಆರ್ಟು ಮೆಹಂದಿ ಎಲ್ಲ ಮುಗಿಸೋಷ್ಟರಲ್ಲಿ ಬೆಳಗ್ಗೆ 4:30. 2 hours ಮಲ್ಕೊಂಡು ಮತ್ತೆ ಇನ್ನೊಂದು ಲೊಕೇಶನ್ಗೆ ಹೊರಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.